ಇನ್ನೊಂದು ಎಲ್ಲೋ ಕೂಡ ಎಮೋಷ್ನಲ್ ಕನೆಕ್ಟ್ ಮಾಡ್ಕೊಳ್ಳೋದಾದರೆ ನೀವು ಬರೀತಿದಂಥ ಶಾರ್ಟ್ ಸಿನಿಮಾಗಳಿಗೆ ಅಥವಾ ಯಾವುದೋ ಒಂದು ಕಂಟೆಂಟ್ಗಳಿಗೆ ಶೋಭಿತಾ ಅವರನ್ನೇ ಆಯ್ಕೆ ಮಾಡ್ಕೋತಾರೆ ಈ ಪಾತ್ರ ಮಾಡಬೇಕು ಅಂತ. ಎಲ್ಲೋ ಕೂಡ ಮತ್ತೊಂದು ಕಡೆ ಋಣ ಅನ್ನೋದು ಇರುತ್ತಲ್ಲ, ಋಣ ತೀರಿಸ್ಬಿಟ್ಟು ಹೋಗಿದಾರ ಅಂತ ಅನಿಸ್ತು. ಯಾಕೆಂದರೆ ಅವರ ಕೊನೆಯ ಸಿನಿಮಾದಲ್ಲೂ ನಿಮ್ಮ ಡೈರೆಕ್ಷನ್ ಸರ್ ಹೆಂಗೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಅವ್ರ ಕೈಲಿ ಆ್ಯಕ್ಟ್ ಮಾಡಿಸ್ಬೇಕಾಗಿತ್ತು ಅಂತ ನನ್ಗೆ ಫಸ್ಟ್ ಫಿಲಮಿಂದನೂ ಇತ್ತು. ಯಾಕಂದರೆ ಈ ಪ್ರತಿ ಫಿಲಮ್ ಮುಹೂರ್ತದಲ್ಲೂ ಅವ್ರು ಬರೋರು, ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋ ಕ್ಯಾರೆಕ್ಟರ್ಗಳನ್ನೇ ಅದನ್ನು ಇದು ಮಾಡ್ತಿರಲಿಲ್ಲ. ಸೊ ಅವರು ಅದನ್ನು ಶೇರ್ ಮಾಡೋರು, ಪೋಸ್ಟ್ ಮಾಡೋರು, ಇಷ್ಟು ಸಪೋರ್ಟಿವ್ ಆಗಿದ್ರು. ಫಸ್ಟ್ ಶೋದು ಆಬ್ವಿಯಸ್ಲಿ ಅದನ್ನು ಮಾಡ್ತಿದ್ದಂಗೆ ವೆರಿ ಫಸ್ಟ್ ಕೇಳಿದ್ದೇನೆ ಅವ್ರಿಗೆ. 2 ದಿನ ಟೈಮ್ ತೊಗೊಂಡ್ರು, ನಮ್ಮವ್ರೇ ಆದರೂ 2 ದಿನ ಟೈಮ್ ತೊಗೊಂಡ್ರು. ಸೊ ಅಷ್ಟು ಇಂಪಾರ್ಟೆಂಟ್ ಇತ್ತು ಕ್ಯಾರೆಕ್ಟರ್ ಅಂತ ಒಂದು ಖುಷಿಲಿ ಮಾಡಿಸಿದ್ವಿ. ಅದು ಲಾಸ್ಟ್ ಆಗುತ್ತೆ ಅಂತ ಅಂತೂ ಪ್ರಾಮಿಸ್ ಅನ್ಕೊಂಡಿರಲಿಲ್ಲ. ಆಮೇಲೆ ಇನ್ನೊಂದೇನಂದ್ರೆ ಎಲ್ಲ ಫಿಲಮಲ್ಲೂ ಅನ್ಕೊತಾ ಇದ್ದೆ ಇದು ಇವ್ರ ಕೈಲಿ ಮಾಡ್ಸೋಣ ಅಂತ. ಬಟ್ ನಾವು ನೋಡ್ದಂಗೆ ಸ್ವಲ್ಪ ದೊಡ್ಡವರಿದ್ರು ಅವರು. ಎಕ್ಸಾಂಪಲ್ ಎಲ್ಲರಿಗೂ ಗೊತ್ತು ಆ ಥರ ಫೆಮಿಲಿಯರ್ ಕ್ಯಾರೆಕ್ಟರ್ಗಳನ್ನ ನಾವೇನೇನೋ ಕ್ಯಾರೆಕ್ಟರ್ಗಳು ಮಾಡ್ಸೋಕ್ಕಾಗಲ್ವಲ್ಲ ಅಂತಲೇ ಓಲ್ಡ್ ಮಾಡ್ಕೊಂಡು ಬಂದಿದ್ದೆ. ಇದರಲ್ಲಿ ಹಿಂಗಾಗಿ ತೀರಾ ಬೇಜಾರು. ಆಮೇಲೆ ಎಕ್ಸಾಂಪಲ್ ಸರ್ ಮೇ ಬಿ ಗೊತ್ತಿಲ್ಲ, ನಾಳೆ ದಿನ ಏನಾರೋ ಒಂದು ಬರಿತಾ ಇರೋ ಟೈಮಲ್ಲೂ ಈ ಕ್ಯಾರೆಕ್ಟರ್ ಶೋಭಿತಾ ಮೇಡಮ್ ಮಾಡ್ಬೋದಲ್ವಾ ಅಂತ ಅನ್ಸುತ್ತೆ ಆಬ್ವಿಯಸ್ಲಿ. ಯಾಕೆಂದರೆ ಫಸ್ಟಿಂದನೂ ಇತ್ತದು. ಅವ್ರಂದ್ರೆ ತುಂಬ ಇಷ್ಟ ನಮ್ಮ ಟೀಮ್ ಅವ್ರು ಎಲ್ಲರಿಗೂ. ಫಸ್ಟ್ ಶೋ ಸಿನಿಮಾದಲ್ಲಿ ಯಾವ ಪಾತ್ರವನ್ನು ಮಾಡಿದ್ರು ಶೋಭಿತಾ ಅವರು ಅಂತ? ಸರ್ ಅದೇ ನಾವು ಅವ್ರದ್ದೇ ಅಂತ ಒಂದು ಸಪ್ರೇಟ್ ಪೋಸ್ಟರ್ ಬಿಡೋಣ, ಅದೊಂದು ಉಪಕತೆ ಆ ಸಿನಿಮಾದಲ್ಲಿ. ಅವ್ರದ್ದೇ ಅಂತ ಸಪ್ರೇಟ್ ಪೋಸ್ಟರ್ ಬಿಡೋಣ ಅಥವಾ ಅದ್ರದ್ದೇ ಅಂತ ಒಂದು ಸಪ್ರೇಟ್ ಬಿಡೋಣ ಅಂತೆಲ್ಲ ಇತ್ತು. ನಂಗೆ ಗೊತ್ತಾಗ್ತಾ ಇಲ್ಲ ಈ ಟೈಮಲ್ಲಿ ಹೆಂಗೆ ಅದನ್ನು ಏನು ಹೇಳಬೇಕು ಅನ್ನೋದು ಐಡಿಯಾ ಗೊತ್ತಾಗ್ತಾ ಇಲ್ಲ. ಅದೇ ಟ್ರೈಲರಲ್ಲಿ ಇಫ್ ಪಾಸಿಬಲ್ ನನ್ಗೆ ಈಗ್ಲೂ ಅದು ಇಮ್ಯಾಜಿನೇ ಮಾಡೋಕ್ಕಾಗ್ತಿಲ್ಲ. ಈಗ ಮೊನ್ನೆ ಸರಿ ನೆನ್ನೆ ರಾತ್ರಿ ಹಿಂಗೆ ಮಾತಾಡುವಾಗ ಅದನ್ನ ಮೆನ್ಷನ್ ಮಾಡೋಣ ಅಂತ ಹಿಂಗೇನೋ ಅಂದಾಗ ಅದನ್ನೇ ಅರ್ಗಿಸ್ಕೊಳಕ್ಕಾಗ್ತಾ ಇಲ್ಲ. ಅದೇ ಸರ್ ಗೊತ್ತಿಲ್ಲ ಅದ್ರ ಬಗ್ಗೆ ಮುಂದೆ ಯಾವಾಗಾದ್ರೂ ಅದ್ರ ಬಗ್ಗೆ ನೆಕ್ಸ್ಟ್ ಯಾವಾಗಾದ್ರೂ ತಿಳಿಸ್ಕೊಡೋತಾರ. ಭವಿಷ್ಯದ ಬಗ್ಗೆ, ಫ್ಯೂಚರ್ ಬಗ್ಗೆ ಅಥವಾ ಕನಸುಗಳ ಬಗ್ಗೆ ಯಾವತ್ತಾದ್ರೂ ನಿಮ್ಮ ಜೊತೆ ಹೇಳ್ಕೊಂಡಿದ್ರೆ ಸಿಕ್ಕಿದ ಸಂದರ್ಭದಲ್ಲಿ, ಅಥವಾ ಚೆನ್ನೈನಲ್ಲಿ ಶೂಟಿಂಗ್ ಆಗ್ತು ಅಂತ ಹೇಳಿದ್ರೆ ಆಗೇನಾದ್ರೂ ಮಾತನಾಡಿದ್ರ ಅಂತ? ಈ ಥರ ಸಿನಿಮಾಗಳು ಮಾಡಬೇಕು ಅಂತ ಆಸೆ, ಈ ಥರ ಪಾತ್ರಗಳು ನನಗೆ ಬೇಕು ಅನ್ನೋ ಆಸೆ ಆಗಲಿ ಸರ್ ಹೇಳೋರು. ಎಕ್ಸಾಂಪಲ್ಲು ಅವ್ರು ಯಾವಾಗಾರ ಸಿಕ್ತಾಗ ಯಾವ್ದು ಮಾಡ್ತಾ ಇದ್ರ ಮ್ಯಾಮ್ ಅಂತ ನಮ್ಗೆ ಕೇಳಿದಾಗ್ಲೇನೆ ನಮ್ಮ ಅವ್ರು ಹೇಳೋ ವಿಷಯಗಳು ಖುಷಿ ಆಗೋದು. ಎಕ್ಸಾಂಪಲ್ ಯಾವ್ದಾದ್ರು ಒಂದು ಮಾತುಕತೆ ಆಗಿರೋದು, ಯಾವುದೋ ಒಂದು ಮೀಟಿಂಗ್ ಆಗಿರೋದು, ಈ ಥರ ಒಂದು ಆಕ್ಟಿವ್ನೆಸ್ ಆಗಿದ್ರು. ಅದೇ ಸರ್ ಶಿ ಈಸ್ ಆಲ್ವೇಸ್ ಎಕ್ಸಾಂಪಲ್ ಹೇಳಲ್ವಾ, ಒಬ್ರು ಆರ್ಟಿಸ್ಟ್ಗೆ ಯಾವಾಗಲೂ ಇರುತ್ತದು. ಈಗ ಎಕ್ಸಾಂಪಲ್ ಈಗ ಅದೇ ಕೆಲವ್ರು ಮಾತಾಡ್ತಿರೋದು ಅವ್ರಿಗೆ ಆರ್ಟಿಸ್ಟ್ ಆಗಬೇಕಾಗಿತ್ತು ಅನ್ನೋದಿತ್ತು ತಲೆಯಲ್ಲಿ, ಆರ್ಟಿಸ್ಟ್ ಆಗಬೇಕಾಗಿತ್ತು ತಲೆಯಲ್ಲಿ ಅಂತ. ಅದು ಇದ್ದೇ ಇರೋದು, 100% ಇದ್ದೇ ಇರೋದು. ಮೇ ಬಿ ಅವ್ರಿಗೆ ಸೀರಿಯಲ್ ಇಂಡಸ್ಟ್ರಿ ಇದ್ದಿದ್ದ ಕಾಂಟ್ಯಾಕ್ಟ್ಸಲ್ಲಿ ಅವು ದೊಡ್ಡ ವಿಷಯನೇ ಆಗಿರಲಿಲ್ಲ. ಇವಾಗ ಈ ಥರ ಪ್ರಾಬ್ಲಮ್ ಆಗಿದೆ, ಅದೊಂದು ನಿರ್ಧಾರ ತಗೊಳ್ದಂಗೆ ಅವತ್ತೊಂದಿನ ಮಲ್ಗೆದ್ದು ನೆಕ್ಸ್ಟ್ ದಿನ ಬೆಳಗ್ಗೆ ಅವ್ರು ಬಂದು ಇಲ್ಲಿ ಹಿಂಗೆ ಅಂತ ಕೇಳಿದ್ರು, ನಾಳೆ ಬೆಳಗ್ಗೆಯಿಂದ ಅವ್ರನ್ನ ಓಕೆ ಮಾಡೋ ಥರ ಕಾಂಟ್ಯಾಕ್ಟ್ಸೇ ಅವ್ರಿಗಿತ್ತು. ಆಬ್ವಿಯಸ್ಲಿ ಅಷ್ಟು ಬೇಡಿಕೆ ಇದ್ದಿದ್ದ ನಟಿನೇ ಸೀರಿಯಲ್ ಇಂಡಸ್ಟ್ರಿನಲ್ಲಿ. ಸಿನಿಮಾಗಳೂ ಇತ್ತು, ಗೊತ್ತಿಲ್ಲ ಸರ್. ಈ ಸಿನಿಮಾದ ಏನಾದ್ರು ಗ್ಲಿಮ್ಸಸ್ ಅಥವಾ ಒಂದಷ್ಟು ವಿಡಿಯೋಸ್ಗಳನ್ನು ನೋಡಿದ್ದೀರಾ? ನೋಡಿ ಏನಂತ ಹೇಳಿದ್ರು? ಯಾಕೆಂದರೆ ಈ ಸಿನಿಮಾ ಕೂಡ ಸಿನಿಮಾ ಬಗ್ಗೆನೇ ಇರೋದ್ರಿಂದ ಸರ್ ಅದೇ ಅವ್ರಿಗೆ ಒಂದು ಆ ಕ್ಯಾರೆಕ್ಟ್ರಲ್ಲಿ ಲಾಸ್ಟಲ್ಲಿ ಒಂದು ಮಾತು ಬರುತ್ತೆ. ಆ ಕ್ಯಾರೆಕ್ಟರ್ ಎಂಡ್ ಆಗೋದನ್ನ ಕಟ್ಟಾದರೆ, ಆ ಉಪಕತೆ ಕಟ್ಟಾದ್ರೇ ಲಾಸ್ಟಲ್ಲಿ ಒಂದು ಮಾತು ಹೇಳಿದ್ರೆ ಏನು, ನಾನು ಹೀರೋಯಿನ್ ಆಗ್ತೀನಿ ಅನ್ನೋ ನಂಬಿಕೆ ಮೇಲೆ ಇವತ್ತು ನಾನು ಬದುಕ್ತಾ ಇರೋದು ಅಂತ ಒಂದು. ನಾನು ನೆನ್ನೆಯಿಂದ ಒಂದು 2-3 ಸಲ ಹಾಕೊಂಡು ನೋಡಿದೆ, ನನ್ಗೆ ಅರ್ಥ ಆಗೋಯ್ತು ತೀರಾ ಡಿಸ್ಟರ್ಬ್ ಮಾಡುತ್ತೆ ಇದು ನಮ್ಗಂತೂ ಅಂತ. ಹಂಗಾಗಿ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕಾಗ್ತಾ ಇಲ್ಲ. ಅದನ್ನ ಅದ್ರ ಬಗ್ಗೆ ಏನು ಥಿಂಕ್ ಮಾಡೋದು. ಅವ್ರದ್ದೇ ವಾಯ್ಸು. ಅದೇ ಹೇಳಿದ್ನಲ್ಲ ಸರ್, ನಮಗೆ ಸಿನಿಮಾ ನಟಿ ಎಕ್ಸಾಂಪಲ್ ಈ ಥರ ಪ್ರೊಫೆಷ್ನಲ್ ಲೈಫ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಫ್ಯಾಮಿಲಿ ಫ್ರೆಂಡ್ ಥರ ಇದ್ದಂಥವ್ರು. ಇಷ್ಟು ಬೇಜಾರಿದೆ ಸರ್. ಕುಟುಂಬದವ್ರ ನೀವೇನಾದರೂ ಸಂಪರ್ಕ ಮಾಡಿದ್ರೆ ಏನು ನಡೀತಾ ಇದೆ ಅಂತ ಮಾಹಿತಿ ತಗೊಂಡ್ರ? ಸರ್ ನಾನು ಮಾಡಿಲ್ಲ, ನನ್ನ ಜೊತೆ ಅವ್ರ ಕುಟುಂಬದವ್ರು ಯಾರು ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ. ಅವ್ರ ತಮ್ಮ ಒಬ್ಬರು ಮತ್ತು ಅವ್ರ ಅಕ್ಕ ಒಬ್ಬರು ಈ ಥರ ನಮ್ಮ ಟೀಮಲ್ಲಿ ಗೊತ್ತಿದ್ದಂಥವ್ರಿಗೆ ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಹೈದ್ರಾಬಾದಿಂದ ಹೊರಡ್ತಾ ಇದ್ದಾರೆ ಆ್ಯಂಡ್ ಬೆಂಗಳೂರಿಗೆ ತರ್ತಾರೋ ಸಕಲೇಶ್ಪುರಕ್ಕೆ ತರ್ತಾರೋ ಅನ್ನೋದು ನೀನು ಸ್ವಲ್ಪ ಹೊತ್ತಲ್ಲಿ ಏನೋ ತಿಳಿಸ್ತೀನಿ ಅನ್ನೋ ಥರ ಹೇಳಿದ್ದಾರೆ. ಅವ್ರಿಗೆ ತುಂಬ ಜನ ಗೊತ್ತು ಸರ್. ಅವ್ರಿಗೆ ಒಂಥರ ವರ್ಕ್ ಮಾಡಿರೋ ಎಲ್ಲ ಟೀಮಿಂದನೂ ಒಂದು ಅಷ್ಟೇ ಬಾಂಧವ್ಯ ಇದೆ ಅವ್ರ ಜೊತೆ. ಮೇ ಬಿ ಎಲ್ಲರೂ ಅವ್ರನ್ನ ಒಂದ್ಸಲಿ ಕೊನೆ ಸಲ ನೋಡಬೇಕು ಅನ್ನೋ ಥರ ಒಂದು ಇಷ್ಟಪಟ್ಟಿದ್ದಾರೆ. ಮೇ ಬಿ ಇಲ್ಲಿಗೆ ಬರುತ್ತಾ ಅಥವಾ ಸಕಲೇಶ್ಪುರಕ್ಕೆ ಹೋಗುತ್ತಾ ಅಂತ ಗೊತ್ತಿಲ್ಲ ಸರ್. ಸರ್ ಇದಿಷ್ಟು ಗಿರೀಶ್ ಗೌಡ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.